ಪರಮಶಿವಿ ಅವರು ನೆನೆದು ಜಾನಪದ ಮೂಲೆ ಗುಂಪಾದರೆ ಮಾನವ ಜನಾಂಗ ಮುಖಾದಂತೆ ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು. ಜಾನಪದಕ್ಕೂ ಮತ್ತು ಯುವಕರಿಗೂ ಬಹಳಷ್ಟು ದೊಡ್ಡ ನಂಟಿದೆ. ಇವತ್ತು ಸಮಗ್ರ ಸಂಸ್ಕೃತಿ ಮತ್ತು ಸಂಸ್ಕಾರ ಉಳಿಬೇಕಾದ್ರೆ ಯುವಜನರ ಪಾತ್ರ ಬಹಳ ಮುಖ್ಯ. ಇವತ್ತು ಯುವಜನರು ನಮ್ಮ ಸಂಸ್ಕೃತಿನ ಎತ್ತಿಡದೆ ಹೋದರೆ ಎಲ್ಲೋ ಒಂದು ಕಡೆ ಅವ್ರು ಮಾಡ್ತಿರ್ತಕ್ಕಂಥ ಒಂದು ದ್ರೋಹ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಜಾನಪದ ಯುವ ಬ್ರಿಗೇಡ್ ಹುಟ್ಟಲಿಕ್ಕೆ 2020ರಲ್ಲಿ ಕಾರಣ ಏನಪ್ಪ ಅಂದರೆ ಕರೋನಾ ಕಾಲಘಟ್ಟದಲ್ಲಿ ಎಲ್ಲ ಮನೇಲಿದ್ದರು, ಯಾರಿಗೂ ಏನೂ ಕೆಲಸ ಇರಲಿಲ್ಲ. ಆವಾಗ ನಾವೇನಾದರೂ ಒಂದು ಮಾಡೋಣ ಅಂತೇಳಿ ಜಾನಪದ ಯುವ ಬ್ರಿಗೇಡ್ ಮೂಲಕ ಕರೋನಾದಲ್ಲೇ 101 ದಿನ ವಿಚಾರ ಸಂಕಿರಣಗಳನ್ನ 19 ವಿಶ್ವವಿದ್ಯಾಲಯದ ಜೊತೆ ಸೇರ್ ಮಾಡಿದ್ವಿ. ಎಷ್ಟು ಮಟ್ಟಿಗೆ ಯಶಸ್ವಿ ಆಯ್ತು ಅಂದರೆ ಸ್ವೀಡನ್, ಅಮೇರಿಕಾ, ಆಸ್ಟ್ರೇಲಿಯಾ ಎಲ್ಲರೂ ಸಹ ಅದನ್ನು ಪ್ರತಿದಿನ 4 ಗಂಟೆಗೆ ಭಾಗವಹಿಸುವಂಥ ಒಂದು ಇದಾಗಿ ಕೊನೆಗೊಂದು ರಾಷ್ಟ್ರೀಯ ಸಮ್ಮೇಳನ ಮಾಡಿದ್ವಿ. ಆನ್ಲೈನಲ್ಲಿ ಮಾಡಿದ್ದಕ್ಕೆ ಪ್ರತಿಯಾಗಿ ನಾವು ಈ ತಿಂಗಳೊಂದು ಜಾನಪದ 101 ಅಂತ ಒಂದು 600 ಪುಟಗಳ ಕೃತಿ ತರ್ತಾ ಇದ್ದೀವಿ. ಈ ತಿಂಗಳು ನಾವು ಅದನ್ನು ಮುಂದುವರೆದು ಜಾನಪದ ಯುವ ಬ್ರಿಗೇಡ್ ಮೂಲಕ ಪ್ರತಿ ಗ್ರಾಮದ ಸಮೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಯುವ ಬ್ರಿಗೇಡ್ ಸಂಚಾಲಕರು ಎಲ್ಲ PU ಕಾಲೇಜಿಂದ ಹಿಡಿದು ಮಾಸ್ಟರ್ ಡಿಗ್ರಿ ಮತ್ತು ಮೆಡಿಕಲ್, ಡೆಂಟಲ್ ಮತ್ತು ಇಂಜಿನಿಯರಿಂಗ್ ಹುಡುಗರಿದ್ದಾರೆ. ಅವರವರ ಸ್ಥಳದಲ್ಲೇ ಇದ್ದುಕೊಂಡು ಅವರವರ ಕಾಲೇಜಲ್ಲೇ ಇದ್ದುಕೊಂಡು ಜಾನಪದದ ಸಮೀಕ್ಷೆ ಮಾಡಿ ಜಾನಪದ ಕಲಾವಿದರ ಬಗ್ಗೆ ಒಂದಷ್ಟು ಮಾಹಿತಿ ಸಂಗ್ರಹಿಸಿ ಅದನ್ನು ನಮಗೆ ಕೊಡೋದ್ರ ಮೂಲಕ ಅದನ್ನು ದಾಖಲೆ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ಜಾನಪದ ಯುವ ಬ್ರಿಗೇಡ್ ರಾಜ್ಯದ ಎಲ್ಲ ಕಡೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ 45 ಡಿಗ್ರಿ ಕಾಲೇಜ್ ಜೊತೆಗೆ MOU ಮಾಡ್ಕೊಂಡಿದ್ವಿ. ಈ ಕಾಲೇಜು ಸೇರಿಸಿ ಮೊನ್ನೆ ತಾನೇ ಸೆಂಟ್ ಕ್ಲಾರೆಟ್ ಕಾಲೇಜ್ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಮಾಡಿದ್ವಿ. ಕೋರಮಂಗಲದ ಸೆಂಟ್ ಫ್ರಾನ್ಸಿಸ್ ಕಾಲೇಜ್ ಜೊತೆಗೆ ಒಂದು ಬಹಳ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ವಿ, ಸಮ್ಮೇಳನ ಮಾಡಿದ್ವಿ. ಈ ಥರ ರಾಜ್ಯದ ಬಹುತೇಕ ಕಾಲೇಜುಗಳಲ್ಲಿ ನಾವು ಈಗಾಗಲೇ ಹೊರ ಜಿಲ್ಲೆಗಳ ಕಾಲೇಜುಗಳು ಸಹ ನಮಗೆ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೇಳ್ತಾ ಇದ್ದೆ. ನಾನು ಮೇಡಮ್ಗೆ ಹೇಳ್ತಾ ಇದ್ದೆ, ಪ್ರಿನ್ಸಿಪಲ್ ಮೇಡಮ್ಗೆ, ಈ ಥರ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಮೇಡಮ್, ಮಕ್ಕಳ ಮೂಲಕನೇ ನಾವು ಜಾನಪದ ದಾಖಲೀಕರಣ ಮಾಡ್ತಾ ಇದ್ದೀವಿ ಅಂತ. ನಾನು ಮೇಡಮ್ ಅಲ್ಲಿ ಮನೆಗೆ ಬರೋ ಜೂನ್ 25ನೇ ತಾರೀಕು ಇದೇ ವಿಜಯನಗರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯದ ಪ್ರಥಮ ಜಾನಪದ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಆ ಸಮ್ಮೇಳನದ ಸರ್ವಾಧ್ಯಕ್ಷ ಹಿರಿಯ IAS ಅಧಿಕಾರಿಗಳಾದಂಥ ಸೋಮಶೇಖರ್ ಇರ್ತಾರೆ. ಆ ಕಾರ್ಯಕ್ರಮಕ್ಕೆ ತಾವು ತಮ್ಮ ಕಾಲೇಜ್ ಪೂರ್ತಿ ಸಹಕಾರ ನೀಡಿ ತಾವು ಇರಬೇಕು ಮೇಡಮ್ ಆ ಕಾಲೇಜ್ ಕಾರ್ಯಕ್ರಮದಲ್ಲಿ. ಯಾಕಂದರೆ ಆ ದಿನ ರಾಜ್ಯದ ಎಲ್ಲ ಕಲೆಗಳನ್ನ ಒಂದೇ ವೇದಿಕೆಯಲ್ಲಿ ಪ್ರದರ್ಶನ ಮಾಡಬೇಕು ಅಂತಿದ್ದೀವಿ. ಬುಡಕಟ್ಟಿನ ಜನಗಳನ್ನ ಕರೆಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಂದ ಪ್ರದರ್ಶನ, ನಿಮ್ಮ ಕಾಲೇಜಿನ ಪ್ರದರ್ಶನ ಮಾಡಿಸ್ತೀವಿ ನೋಡಿ. ಇವತ್ತು ಎಷ್ಟು ಚೆನ್ನಾಗಿ ಡೊಳ್ಳು ಕುಣಿತ ಮಾಡಿದ್ರು, ಎಷ್ಟು ಚೆನ್ನಾಗಿ ಕಂಸಾಳೆ ಮಾಡಿದರು, ಹಾಡು ಎಷ್ಟು ಚೆನ್ನಾಗಿ ಹಾಡಿದ್ರು. ನಿಜವಾಗ್ಲೂ ವಿಜಯನಗರ MSS ವಿಭಾಗ ಮತ್ತು ಸೈನ್ಸ್ ಕಾಲೇಜ್ಗೆ ಒಂದು ಆ್ಯಡ್ಸಪ್ ಇರಲಿ. ಯಾಕಂದರೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು, ನಾನು ಕಳೆದ ವರ್ಷ 50 ಕಾರ್ಯಕ್ರಮ ಮಾಡಿದರು. ನಾನು ನೋಡಿದೆ, ಕಳೆದ ಬೇರೆ ಪ್ರಿನ್ಸಿಪಲ್ ಬೇರೆಯವರಿದ್ದಾರೆ, 50 ಕಾರ್ಯಕ್ರಮ ಮಾಡಿ ಒಂದು ದಾಖಲೆ ಬರೀತಾ ಇದ್ದಾರೆ. ಪ್ರಾಂಶುಪಾಲರು ಭಾಳ ಕ್ರಿಯಾಶೀಲರಾಗಿದ್ದಾರೆ. ನಾನು ಹೇಳಿದ್ದೀನಿ ಆಗಸ್ಟಲ್ಲಿ ಒಂದು ನ್ಯೂಟ್ರಿಷನ್ ಬಗ್ಗೆ ಒಂದು ವಿಚಾರ ಸಂಕಿರಣ NSS ವತಿಯಿಂದ ಮಾಡೋಣ ಅಂತ.